2023ರಲ್ಲಿ ಮತ್ತೆ ಸಿದ್ದರಾಮಯ್ಯ ಸಾಹೇಬರು ಬಂದಾದ ಕೂಡಲೇ ಮತ್ತೆ ಉತ್ಸಾಹ ಪ್ರಾರಂಭ ಆಯಿತು ಇವರಿಗೆ. ಏನೋ ಒಂದು ರೀತಿ ಇವರೇ ಗೆದ್ದುಬಿಟ್ಟಿದ್ದಾರೆ, ಸಿದ್ದರಾಮಯ್ಯ ಸಾಹೇಬರು ಬಂತು ಅಂದರೆ ಮತ್ತೆ ಮಹಿಷಾ ದಸರಾನ ಆರಂಭ ಮಾಡಿಬಿಡ್ಬೋದು ಅಂತ ಉಮೇದಿನಿಂದ ಕಳೆದ ವರ್ಷ ನನ್ನ ಹತ್ರ ಚಾಲೆಂಜ್ ಕೂಡ ಹಾಕಿದರು. ನಾನು ಮತ್ತು ನಮ್ಮ ಕೃಷ್ಣರಾಜ ಕ್ಷೇತ್ರದ ಸನ್ಮಾನ್ಯ ಶಾಸಕರಾಗಿರುವ ಶ್ರೀವತ್ಸ ಅವರು ಇದಕ್ಕೆ ಕಡಾಖಂಡಿತವಾಗಿ ವಿರೋಧಿಸಿದ್ದು. ನಾವು ಅವತ್ತು ಮಹಿಷಾ ದಸರಾವನ್ನು ಯಾವತ್ತು ಮಾಡ್ತಾರೆ ಅದೇ ದಿನ ನಾವು ಚಾಮುಂಡಿ ಬೆಟ್ಟ ಚಲೋ ಅಂತಲೂ ಕೂಡ ನಾವು ಚಾಮುಂಡಿ ತಾಯಿಯ ಸಾವಿರಾರು ಭಕ್ತರ ಜೊತೆ ನಾವು ಬರ್ತೀವಿ, ಸಂಘರ್ಷ ಆದರೂ ಪರವಾಗಿಲ್ಲ, ನಾವು ರೆಡಿ ಇದ್ದೀವಿ ಅಂತ ಹೇಳಿದ್ವಿ. ಹಾಗಾಗಿ ಕಳೆದ ವರ್ಷ ಇದು ಸಂಘರ್ಷದ ವಾತಾವರಣ ಸೃಷ್ಟಿಯಾಗುತ್ತೆ, ತಾಯಿ ಚಾಮುಂಡಿಗೆ ಅವಮಾನ ಮಾಡಲಿಕ್ಕೆ ಯಾವುದೇ ಕಾರಣಕ್ಕೂ ಕೂಡ ತಾಯಿ ಚಾಮುಂಡಿಯ ಭಕ್ತರು ಬಿಡುವುದಿಲ್ಲ ಅನ್ನೋದು ಸರ್ಕಾರಕ್ಕೆ ಮನವರಿಕೆಯಾಗಿ ಅವರಿಗೆ ಒಂದು ರೀತಿಯಲ್ಲಿ ಭಯ ಶುರುವಾದ ಕೂಡಲೇ ಅವರು 144 ಸೆಕ್ಷನ್ ಹಾಕಿ ಅವತ್ತು ಬೆಟ್ಟಕ್ಕೂ ಹೋಗ್ಲಿಕ್ಕೆ ಅವಕಾಶವೂ ಕೊಡಲಿಲ್ಲ. ಮಹಿಷಾ ದಸರಾ ಅಂತ ಹೇಳಿ ಬೆಟ್ಟಕ್ಕೆ ಹೋಗಿ ತಾಯಿ ಚಾಮುಂಡೇಶ್ವರಿಗೆ ನಿಂದಿಸುವಂಥದ್ದು, ಮಹಿಷಾಸುರನಿಗೆ ಹಾರ ಹಾಕುವಂಥದ್ದು ಇದ್ಯಾವುದಕ್ಕೂ ಕೂಡ ಅವಕಾಶವನ್ನು ಕೊಡಲಿಲ್ಲ. ಈ ವರ್ಷ ಮತ್ತೆ ವೀರಾವೇಶದ ಮಾತುಗಳು ಕೇಳಿಬಂದು ನಾನು ಕಳೆದ ವಾರನೂ ಕೂಡ ಸ್ಟೇಟ್ಮೆಂಟ್ ಕೊಟ್ಟೆ. ನಾನು ಮನವಿನೂ ಕೂಡ ಮಾಡಿಕೊಂಡೆ, ಯಾರು ಮಹಿಷಾ ದಸರಾವನ್ನು ಮಾಡಬೇಕು ಅಂತ ಹೊರಟಿದ್ರಿ, ಒಂದು ವೇಳೆ ನಿಮಗೆ ಮಹಿಷಾಸುರನೇ ನಿಮಗೆ ದೇವರು ಅಂತ ನಿಮಗೆ ಅನಿಸಿದರೆ ನಿಮ್ಮ ಮನೆಯಲ್ಲಿ ಮಹಿಷಾಸುರನ ಫೋಟೋ ಇಟ್ಕೊಂಡು ಮಹಿಷನಿಗೆ ನಿತ್ಯ ಆರಾಧನೆ ಮಾಡೋದಕ್ಕೆ ನಮ್ಮ ತಕರಾರಿಲ್ಲ. ಮಹಿಷನಿಗೆ ನೀವು ನಿನ್ನಂಥದೇ ಒಬ್ಬ ಮಗನ ಕೊಡುವಂಥ ದಿನ ಕೇಳಿಕೊಂಡ್ರೂ ನಮಗೆ ಬೇಜಾರ ಇಲ್ಲ. ಆದರೆ ತಾಯಿ ಚಾಮುಂಡಿ ಬೆಟ್ಟ ಇದೆಯಲ್ಲ, ಅದು ಮಹಿಷಾಸುರನ ದಸರಾ ಮಾಡಲಿಕ್ಕೆ ಸೂಕ್ತವಾದ ಸ್ಥಳ ಅಲ್ಲ. ತಾಯಿ ಚಾಮುಂಡಿಯ ಹೆಸರೇ ಮಹಿಷ ಮರ್ದಿನಿ ಅಂತ, ಮಹಿಷಾಸುರನ ಸಂಹಾರ ಮಾಡಿದಂಥಳು ಅಂತ. ಹಾಗಾಗಿ ಯಾವುದೇ ಕಾರಣಕ್ಕೂ ಅಲ್ಲಿ ಅವಕಾಶ ಇಲ್ಲ. ಅಲ್ಲಿ ಬಂದು ಏನಾದರೂ ಮತ್ತೆ ಈ ಅಬದ್ಧದ ಆಚರಣೆಯನ್ನು ಮಾಡಲಿಕ್ಕೆ ಬಂತು ಅಂದರೆ ಮತ್ತೆ ನಾವು ಚಾಮುಂಡಿ ಬೆಟ್ಟ ಚಲೋ ಕಾರ್ಯಕ್ರಮವನ್ನು ನಾವು ಚಳವಳಿಯನ್ನು ಮಾಡ್ತೀವಿ ಅಂತ ಹೇಳಿದ್ದೆ. ನಾಳೆ ಬೆಳಗ್ಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಿ, 8:30ಗೆ ಪುಷ್ಪಾರ್ಚನೆ ಮಾಡ್ತೀವಿ ಅಂತ ಮತ್ತೆ ಏನು ಪತ್ರಿಕೆಗಳಲ್ಲಿ ಹೇಳಿಕೆಯೂ ಕೂಡ ಕೊಟ್ಟಿದ್ದಾರೆ, ಇನ್ವಿಟೇಷನ್ ಆಮಂತ್ರಣ ಪತ್ರಿಕೆಯನ್ನು ಕೂಡ ಮಾಡಿದ್ದಾರೆ. ಈ ಮಧ್ಯದಲ್ಲಿ ನಾನು ಪೊಲೀಸ್ ಕಮಿಷನರ್ ಹತ್ರ ಮಾತಾಡಿದೆ, DCP 1 ಹತ್ರನೂ ಮಾತಾಡಿದ್ದೀನಿ, ಜಿಲ್ಲಾ ಆಡಳಿತ ಜೊತೆನೂ ಮಾತಾಡಿದ್ದೀನಿ. ಅವರು ಇವತ್ತಿನಿಂದಲೇ ಜಾರಿಗೆ ಬರುವ ಹಾಗೆ 144 ಸೆಕ್ಷನ್ನ ಆಲ್ರೆಡಿ ಜಾರಿಗೆ ಮಾಡಿದ್ದಾರೆ. ನಾಳೆಗೆ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಹೋಗಿ ತಾಯಿ ಚಾಮುಂಡಿಗೆ ಅವಮಾನ ಮಾಡುವಂಥ ಮಾತುಗಳನ್ನ ಆಡಲಿಕ್ಕಾಗಲಿ, ಮಹಿಷಾಸುರನಿಗೆ ಪುಷ್ಪಾರ್ಚನೆ ಮಾಡಲಿಕ್ಕಾಗಲಿ ನಾವು ಬಿಡೋದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಅವರು ನಮಗೆ ಭರವಸೆನ ಕೊಟ್ಟಿದ್ದಾರೆ. ಹಾಗಾಗಿ 144 ಸೆಕ್ಷನ್ನ ಅವ್ರನ್ನ ಹಾಕಿರೋದನ್ನು ಗೌರವಿಸಿ ನಾವು ಚಲೋ ಚಾಮುಂಡಿ ಬೆಟ್ಟ ಅಥವಾ ಚಾಮುಂಡಿ ಬೆಟ್ಟ ಚಲೋ ಅಂತ ಏನು ನಾವು ಚಳವಳಿನ ಹಮ್ಮಿಕೊಳ್ಳಿಕ್ಕೆ ಹೋಗಿದ್ದು, ಹಾಗಾಗಿ ಅದನ್ನು ಜಿಲ್ಲಾ ಆಡಳಿತದ ಮೇಲೆ ವಿಶ್ವಾಸವನ್ನಿಟ್ಟು ನಾವು ಕೈ ಬಿಟ್ಟಿದ್ದೀವಿ.